ಪ್ರೈಸ್ ಲಾರ್ಡ್. ಎಲ್ಲರಿಗೂ ಸ್ನೇಹ ಸ್ನೇಹ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ತುಂಬ ಶ್ರೇಷ್ಠವಾದ ಸಂಬಂಧ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಸ್ನೇಹದ ಬಗ್ಗೆ ತುಂಬ ಒಳ್ಳೆ ಮಾತುಗಳಿವೆ. ಅದರಲ್ಲಿ ಒಂದೇನೆಂದರೆ, ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂತ. ಇಂಥ ಶ್ರೇಷ್ಠವಾದ ಬೆಲೆಯುಳ್ಳ ಈ ಸ್ನೇಹದ ಬಗ್ಗೆ ನಾನೊಂದು ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಚಿಟ್ಟೆ ಇರುತ್ತಂತೆ. ಆ ಚಿಟ್ಟೆ ಯಾವ್ದ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಆಸೆಯಿಂದ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಲಿ ಅಂತ ಬಂದು ಹೀಗೆ ಒಂದು ಗಿಡದ ಮೇಲೆ ಕುತ್ಕೊಳ್ಳುತ್ತಂತೆ. ಕುತ್ಕೊಳ್ಳುವಾಗ ಅದು ಅಬ್ಸರ್ವ್ ಮಾಡುತ್ತಂತೆ, ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದರೆ ಒಳ್ಳೆಯದು ಅಂತ ಅಬ್ಸರ್ವ್ ಮಾಡುತ್ತಂತೆ. ಆವಾಗ ಅದ್ರ ಎದುರುಗಡೆ ಒಂದು ಜೇನುನೊಣ, ಹನಿಬಿ ಇರುತ್ತಲ್ಲ, ಅದು ಬಂದು ಕೂತ್ಕೊಳ್ಳುತ್ತಂತೆ. ಆವಾಗ ಈ ಚಿಟ್ಟೆ ಆಲೋಚನೆ ಮಾಡುತ್ತಂತೆ, ಆ ಜೇನುನೊಣ ಬಂದು ಕೂತಿದೆಯಲ್ಲ, ಅದ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಲಾ ಅಂತ. ಆ ರೀತಿ ಆಲೋಚನೆ ಮಾಡುವಾಗಲೇ ಇನ್ನೊಂದು ಕಡೆಗೆ ಬಂದು ನೊಣ ಇರುತ್ತಲ್ಲ, ಆ ನೊಣ ಬಂದು ಇನ್ನೊಂದು ಕಡೆ ಕೂತ್ಕೊಳ್ಳುತ್ತಂತೆ. ಆವಾಗ ಈ ಚಿಟ್ಟೆ ಆ ನೊಣನ ನೋಡಿ, ಈ ನೊಣದ ಜೊತೆ ಫ್ರೆಂಡ್ಶಿಪ್ ಮಾಡಲಾ ಇಲ್ಲ ಜೇನುನೊಣದ ಜೊತೆ ಫ್ರೆಂಡ್ಶಿಪ್ ಮಾಡಲಾ ಅಂತ ತನ್ನಲ್ಲಿ ತಾನು ಆಲೋಚನೆ ಮಾಡ್ತಾ ಇದೆ ಅಂತೆ. ಆವಾಗ ತನಗೊಂದು ಒಳ್ಳೆ ಆಲೋಚನೆ ಬಂತಂತೆ ಚಿಟ್ಟೆಗೆ, ನಾನು ಫಸ್ಟು ಇವರಿಬ್ಬರನ್ನು ಅಬ್ಸರ್ವ್ ಮಾಡ್ತೀನಿ. ಇವರಿಬ್ಬರನ್ನ ಅಬ್ಸರ್ವ್ ಮಾಡಿ ಯಾರು ಬೆಸ್ಟ್ ಅನ್ನಿಸ್ತಾರೋ ಅವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಒಂದು ನಿರ್ಣಯ ತಗೊಳ್ತಂತೆ. ಆವಾಗ ಇದು ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಂತೆ, ಯಾರನ್ನ? ನೊಣನ್ನ ಮತ್ತು ಜೇನುನೊಣನ್ನ. ಆವಾಗ ಜೇನುನೊಣ ಅಲ್ಲಿಂದ ಎದ್ದು ಹಾರಿ ಹೋಯ್ತಂತೆ. ಹಾರು ಹೋಗುವಾಗ ಅದ್ರ ಹಿಂದ್ಗಡೆನೆ ಚಿಟ್ಟೆನು ಫಾಲೋ ಮಾಡ್ತಂತೆ. ಜೇನುನೊಣ ಎದ್ದು ಅಲ್ಲಿಂದ ಹೋಗಿ ಒಳ್ಳೆ ಸುವಾಸನೆ ಬರುವಂಥ ಹೂವಿನ ಮೇಲೆ ಕೂತ್ಕೊಳ್ತಾ, ಈ ರೀತಿಯಾಗಿ ಆ ಹೂವಿನಲ್ಲಿರುವ ಆ ಸಾರವನ್ನು ಅದು ಹೀರ್ಕೊಂಡು ಎಲ್ಲೆಲ್ಲಿ ಸುವಾಸನೆ ಇರುತ್ತೋ, ಎಲ್ಲೆಲ್ಲಿ ಪರಿಮಳ ಮಧುರ ಇರುತ್ತೋ ಅಲ್ಲೆಲ್ಲಿ ಅದು ಕುತ್ಕೊಳ್ತಾ ಹೋಗ್ತಾ ಇತ್ತಂತೆ ಆ ಜೇನುನೊಣ. ಅದನ್ನು ಅಬ್ಸರ್ವ್ ಮಾಡ್ತಂತೆ. ಅದು ಹೋಗಿ ಕುತ್ಕೊಂಡು ಒಂದು ದೊಡ್ಡ ಗುಂಪಿನ ಜೊತೆ ಸೇರ್ತಂತೆ. ಜೇನುನೊಣಗಳ ಗುಂಪಿನ ಜೊತೆ ಸೇರ್ತಂತೆ. ಆವಾಗ ಈ ಚಿಟ್ಟೆ ನೊಣ ಇತ್ತಲ್ಲ, ಇನ್ನೊಂದು ನೊಣ, ಅದನ್ನು ಕೂಡ ಫಾಲೋ ಮಾಡೋಣ ಅಂತ ಆ ನೊಣನ ಫಾಲೋ ಮಾಡ್ತಂತೆ. ಆ ನೊಣ ಇದ್ದು ಹಾಗೆ ಹಾರ್ತಾ ಹೋಗಿ ಅಲ್ಲಿ ಸ್ವಲ್ಪ ಸಗಣಿ ಇತ್ತಂತೆ, ಸಗಣಿ ಮೇಲೆ ಕೂತ್ಕೊಂತಂತೆ. ಅಲ್ಲಿಂದ ಎದ್ದು ಹೋಗಿ ಹಾಳಾಗಿ ಕೊಳ್ತಿರುವ ಹಣ್ಣುಗಳು ಇದ್ವಂತೆ, ಅದ್ರ ಮೇಲೆ ಸ್ವಲ್ಪ ಕೂತ್ಕೊಂತಂತೆ. ಹೀಗೆ ಎಲ್ಲಿ ದುರ್ವಾಸನೆ ಇರುತ್ತೋ, ಎಲ್ಲಿ ಹಾಳಾದ ಪದಾರ್ಥಗಳು ಇರ್ತವೋ ಅಲ್ಲಿ ಹೋಗಿ ಆ ನೊಣಗಳು ಕುತ್ಕೊಳ್ತಾ ಇತ್ತಂತೆ. ಅದು ಆ ರೀತಿ ಕುತ್ಕೊಂಡು ಹೋಗಿ ಆ ನೊಣಗಳ ಒಂದು ಗುಂಪಲ್ಲಿ ಅದು ಸೇರ್ಕೊಂತಂತೆ. ಆವಾಗ ಈ ಚಿಟ್ಟೆ ಆಲೋಚನೆ ಮಾಡ್ತಂತೆ, ಜೇನುನೊಣ ಏನೋ ಮಧುರವಾದ ಸ್ಥಳದಲ್ಲಿ ಸಹವಾಸ ಮಾಡಿ ಆ ಮಧುರವಾದ ಸ್ಥಳದಿಂದ ಅದರ ಗುಂಪಿಗೆ ಹೋಗಿ ಸೇರ್ತು. ಈ ನೊಣ ಏನೋ ದುರ್ವಾಸನೆ ಬರುವಂಥ ಸ್ಥಳದಲ್ಲಿ ಸಹವಾಸ ಮಾಡಿ ಅದೇ ಥರದ ಗುಂಪಿನಲ್ಲಿ ಹೋಗಿ ಸೇರ್ತು. ಹಾಗಿದ್ರೆ ಇವೆರಡರಲ್ಲಿ ಯಾವುದು ಬೆಸ್ಟು? ನನಗೆ ಜೇನುನೊಣನೇ ಬೆಸ್ಟ್ ಅಂತ ಅದು ಜೇನುನೊಣ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ನಿರ್ಣಯ ತಗೋತಂತೆ. ಇದರಿಂದ ನಮಗೆ ಅರ್ಥ ಆಗಬೇಕಾಗಿದ್ದಂಥ ಒಂದು ಒಳ್ಳೆಯ ವಿಷಯ ಏನಂದರೆ, ನೊಣ ಜೇನುನೊಣ ಎರಡೂ ಒಂದೇ ಜಾತಿ, ಅಂದರೆ ನೊಣಗಳೇ ಎರಡು. ಆದರೆ ಜೇನುನೊಣ ಏನೋ ಒಳ್ಳೆಯದನ್ನು ಹುಡುಕುತ್ತಾ ಹೋಯ್ತೋ, ಅಲ್ಲಿ ಹೋಗಿ ಜೇನುನೊಣಗಳ ಗುಂಪಿನ ಜೊತೆ ಸೇರಿ ಅದು ಒಂದು ಗುಂಪಾದ್ಮೇಲೆ ನಮಗೆಲ್ರಿಗೂ ಗೊತ್ತಲ್ವಾ, ಜೇನುತುಪ್ಪ ಬರುತ್ತೆ. ಜೇನುನೊಣಗಳೆಲ್ಲ ಅದ್ರ ಒಳಗಿರೋ ರಸಗಳನ್ನೆಲ್ಲ ರಿಲೀಸ್ ಮಾಡುವಾಗ ಅದು ಜೇನುತುಪ್ಪ ಬರುತ್ತೆ. ಅಂದರೆ ಒಳ್ಳೆಯದು, ಮಧುರವಾದದ್ದು ಅದರಿಂದ ಬರುತ್ತೆ. ಆದರೆ ಈ ನೊಣಗಳಿರ್ತಾವಲ್ಲ, ನೊಣಗಳೆಲ್ಲ ಒಂದು ಗುಂಪು ಕೂಡಿದರೆ ಅದರಿಂದ ನಮಗೆ ಬರೋದು ರೋಗ. ಈ ನೊಣಗಳಿಂದ ರೋಗ ಬರುತ್ತೆ. ಈ ರೀತಿಯಾಗಿ ನಾವು ಇದರಿಂದ ತಿಳ್ಕೊಬೇಕಾದಂಥ ಶ್ರೇಷ್ಠವಾದ ವಿಷಯ ಏನಂದರೆ, ಫ್ರೆಂಡ್ಶಿಪ್. ಒಬ್ಬ ಫ್ರೆಂಡನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಎಂಥವರನ್ನು ಸೆಲೆಕ್ಟ್ ಮಾಡ್ಕೋಬೇಕು? ಫಸ್ಟು ಫ್ರೆಂಡ್ಶಿಪ್ ಮಾಡೋಕ್ಕಿಂತ ಮುಂಚೆ ಅಬ್ಸರ್ವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಬ್ಬ ಪರ್ಸನ್ನ ನಾವು ಅಬ್ಸರ್ವ್ ಮಾಡಬೇಕು ಫಸ್ಟು. ಆ ಪರ್ಸನ್ ಸಹವಾಸ ಯಾರ ಜೊತೆ ಮಾಡ್ತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಅವನ ಒಳಗಿನ ಲಕ್ಷಣಗಳು ಏನು, ಅವನ ಹೊರಗಿನ ಕ್ರಿಯೆಗಳೇನು, ಇದೆಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಒಬ್ಬ ಪರ್ಸನ್ ಜೊತೆ ಫ್ರೆಂಡ್ಶಿಪ್ ಮಾಡೋದು ನಮಗೆ ಕ್ಷೇಮ. ನೋಡಿ, ಆ ನೊಣಗಳಿಂದ ಮನುಷ್ಯರಿಗೆ ರೋಗಗಳು ಬರ್ತವೆ, ಆದರೆ ಜೇನುನೊಣಗಳಿಂದ ಮನುಷ್ಯರಿಗೆ ಲಾಭ ಸಿಗ್ತದೆ. ಜೇನುನೊಣದ ಸಹವಾಸ ಹೂವಿನ ಜೊತೆಗೆ ಸುವಾಸನೆಗಳ ಜೊತೆಗೆ ಇರ್ತಿತ್ತು, ಆದರೆ ನೊಣದ ಸಹವಾಸ ದುರ್ವಾಸನೆ ಜೊತೆ ಇರ್ತಿತ್ತು. ಇದೇ ರೀತಿಯಲ್ಲಿ ಲೋಕದಲ್ಲಿ ಸ್ನೇಹ ಅನ್ನೋ ಒಂದು ಹೆಸರನ್ನು ಅಡ್ಡ ಇಟ್ಕೊಂಡು ತುಂಬ ವಿಪರೀತವಾಗಿ ಪ್ರವರ್ತನೆ ಮಾಡೋಂಥ ತುಂಬ ಜನರಿದ್ದಾರೆ.
ಸ್ನೇಹ ಅನ್ನುವಂಥದ್ದು ಬಹುಶ್ರೇಷ್ಠವಾದದ್ದು. ಎಲ್ಲದಕ್ಕಿಂತ ಶ್ರೇಷ್ಠವಾದ ಸಂಬಂಧ ಸ್ನೇಹಕ್ಕೆ ಎಲ್ಲರೂ ಬೆಲೆ ಕಟ್ತಾ ಇರ್ತಾರೆ. ಸ್ನೇಹ ಎಲ್ಲ ಸಮಯದಲ್ಲಿ ಜೊತೆಯಾಗಿರುತ್ತೆ ಅಂತ ಎಲ್ಲರೂ ಬಯಸ್ತಾರೆ. ಆದರೆ ಈ ಲೋಕ ಸ್ನೇಹ ಆಗಲ್ಲ. ಅವಶ್ಯಕತೆ ಇದ್ದಾಗ ಜೊತೆ ಇರುತ್ತೆ, ಅವಶ್ಯಕತೆ ತೀರಿದ ಮೇಲೆ ಅಲ್ಲಿವರೆಗೂ ಪ್ರಾಣ ಕೊಡುವ ಸ್ನೇಹಿತ ಅಂದವನೇ ಅವನಿಗೇನಾದರೂ ಸ್ವಲ್ಪ ಏನಾದರೂ ಇದು ಆಯಿತೋ ಪ್ರಾಣ ತೆಗಿಲಿಕ್ಕೂ ಕೂಡ ಹಿಂದೇಟು ಹಾಕೋದಿಲ್ಲ. ನೋಡ್ರಿ, ಇದರಲ್ಲಿ ಯೇಸು ಸ್ವಾಮಿಯಲ್ಲಿರುವ ಒಂದು ಒಳ್ಳೆ ಲಕ್ಷಣ ನಮಗೆ ನೆನಪಾಗುತ್ತೆ. ಏನಂದರೆ, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಶಿಲುಬೆಗೆ ಹಾಕುವಕ್ಕಿಂತ ಮುಂಚೆ ಗೆತ್ಸೆಮನೆ ತೋಟದಲ್ಲಿ ಪ್ರೇಯರ್ ಮಾಡುವಾಗ ಇಸ್ಕರಿಯೋತ ಯೂದ ಯೇಸು ಸ್ವಾಮಿನ ಹಿಡಿದುಕೊಡ್ಲಿಕ್ಕೆ ಗುಂಪನ್ನು ಕರ್ಕೊಂಬರ್ತಾನೆ. ಕರ್ಕೊಬಂದಾಗ ಯೇಸು ಸ್ವಾಮಿ ಆ ಯೂದನ್ ನೋಡಿ ಗೆಳೆಯನೇ ಅಂತ ಕರೀತಾನೆ, ಸ್ನೇಹಿತನ, ಓ ಮೈ ಫ್ರೆಂಡ್ ಅಂತ ಕರೀತಾನೆ ಯೂದನ್ನ. ಯೇಸು ಸ್ವಾಮಿಗೆ ಗೊತ್ತು ಯೂದ ಬಂದಿರೋದು ನನ್ನನ್ನು ಶತ್ರುಗಳ ಕೈಗೆ ಒಪ್ಪಿಸ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಿದ್ರೂ ಸಹ ಯೇಸು ಸ್ವಾಮಿ ಹೃದಯ ಅದು ಅದ್ಭುತವಾದಂಥ ಹೃದಯ. ಅದಕ್ಕೋಸ್ಕರನೇ ಯೇಸು ಸ್ವಾಮಿಗೆ ಕೇಡು ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಿದ್ರೂ ಸಹ ಯೇಸು ಸ್ವಾಮಿ ಒಳ್ಳೆ ಮನಸ್ಸಿನಿಂದ ನನ್ನ ಸ್ನೇಹಿತನೇ ಅಂತ ಕರೆದ್ರು. ಅಷ್ಟೇ ಅಲ್ಲ, ಮತ್ತೆ ಶಿಲುಬೆಗೆ ಹಾಕಿ ಅವರನ್ನು ಹಿಂಸೆ ಪಡಿಸಿದವ್ರನ್ನು ಕೂಡ ಒಳ್ಳೆ ಮನಸ್ಸಿನಿಂದ ಕ್ಷಮಿಸಿದಂಥ ಮನಸ್ಸು ನಮ್ಮ ದೇವರ ಮನಸ್ಸು, ಒಳ್ಳೆ ಮನಸ್ಸು. ನೋಡ್ರಿ, ಶತ್ರುಗಳು ನಮ್ಮನ್ನು ಮೇಲಿನ ಹೊರತಕ್ಕೆ ಪ್ರೀತಿ ತೋರಿಸಿದ ಹಾಗೆ ಇರ್ತಾರೆ, ಆದರೆ ಒಳಗಡೆ ಅವರಿಗೆ ನಮ್ಮ ಮೇಲೆ ಇನ್ನೊಂದು ಥರದ ಅಭಿಪ್ರಾಯ ಇರುತ್ತೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಒಂದು ಶ್ರೇಷ್ಠವಾದ ಮಾತಿದೆ, ಸ್ನೇಹಿತನು ಒಳ್ಳೆಯದನ್ನು ಬಯಸಿ ಗಾಯ ಮಾಡ್ತಾನಂತೆ, ಶತ್ರು ಇರ್ತಾನಲ್ಲ ಅವನು ಮೇಲೆ ಮಾತ್ರನೇ ಹೊಗಳ್ತಾನೆ, ಅದ್ರ ಒಳಗೆ ಶತ್ರುತ್ವವನ್ನು ಇಟ್ಕೊಂಡು ಮೇಲೆ ಮಾತ್ರನೇ ಲೆಕ್ಕವಿಲ್ಲದಷ್ಟು ಮುದ್ದುಗಳನ್ನು ಇಡ್ತಾ ಇರ್ತಾನಂತೆ. ಆದರೆ ಅವನ ಒಳಗಡೆ ದ್ವೇಷ, ಹಾಗೆ ಹಸು ಎಲ್ಲ ಇರುತ್ತೆ. ಆದರೆ ಸ್ನೇಹಿತ ಆಗಲ್ಲ. ತನ್ನ ಫ್ರೆಂಡಿಗೆ ಏನಾದರೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಒಂದು ವೇಳೆ ಅವನೇನಾದ್ರು ತಪ್ಪು ಮಾಡಿದಾಗ ಖಂಡಿತ ಗದರಿಸ್ತಾನೆ. ಅವನ ಆ ರೀತಿ ಗದರಿಸೋದ್ರಿಂದ ಆ ಸ್ನೇಹಿತನಿಗೆ ನೋವು ಆಗ್ಬೋದು, ಆದರೆ ಗಾಯ ಮಾಡುವ ಉದ್ದೇಶ ಏನು ಅದನ್ನು ನಾವೆಲ್ಲ ಗ್ರಹಿಸ್ಬೇಕಾಗುತ್ತೆ. ಅದಕ್ಕೆ ಸ್ನೇಹಿತ ಅನ್ನುವ ಒಂದು ಮಾತಿನ ಅರ್ಥ ಏನು ಗೊತ್ತಾ? ನಾವೆಲ್ಲ ಆಲೋಚನೆ ಮಾಡಿದ್ರೆ ಹಿತವನ್ನು ಬಯಸುವವನೇ ಸ್ನೇಹಿತ ಆಗಿರ್ತಾನೆ. ಹಿತವನ್ನು ಬಯಸ್ದಂಗೆ ಕುಡಿಲಿಕ್ಕೆ, ತಿನ್ನಲಿಕ್ಕೆ, ತಿರುಗಾಡಲಿಕ್ಕೆ, ಇಷ್ಟ ಬಂದಂಗೆ ಪ್ರವರ್ತನೆ ಮಾಡಲಿಕ್ಕೆ ಜೊತೆ ಕೈ ಸೇರಿಸುವನು ಯಾವತ್ತೂ ಒಳ್ಳೆಯ ಸ್ನೇಹಿತ ಆಗಿರಲ್ಲ. ಅವನು ಜಸ್ಟ್ ಎಂಜಾಯ್ ಮಾಡಲಿಕ್ಕೆ ನಿನ್ನ ಜೊತೆ ಸೇರ್ತಿದ್ದಾನೆ ಹೊರತು ಅವನು ನಿನ್ನ ಒಳ್ಳೆಯದನ್ನು, ನಿನ್ನ ಹಿತವನ್ನು ಬಯಸುವ ಸ್ನೇಹಿತ ಅಲ್ಲೇ ಅಲ್ಲ. ಅಂಥ ಒಂದು ಸ್ನೇಹಕ್ಕೆ ನಾವು ಬೆಲೆ ಕಟ್ಟಬಾರ್ದು. ಯಾಕಂದರೆ ಅದು ಸ್ನೇಹ ಅಲ್ಲ. ನಿಜವಾದ ಸ್ನೇಹ ಒಂದಿದೆ, ಅದು ನನ್ನ ದೇವರು ತೋರಿಸಿದ ಸ್ನೇಹ. ನನ್ನ ದೇವರು ಎಂಥ ಸ್ನೇಹ ತೋರಿಸಿದ್ದಾನೆ ಅಂದರೆ, ಶತ್ರುವನ್ನು ಕೂಡ ಕ್ಷಮಿಸಿ ತಿರುಗಿ ಪ್ರೀತಿಸುವಂಥ ಸ್ನೇಹ ನನ್ನ ದೇವರು ತೋರಿಸಿದ ಸ್ನೇಹ. ನಮಗೂ ಕೂಡ ಫ್ರೆಂಡ್ಸ್ ಇರ್ತಾರೆ, ತುಂಬ ಜನ. ಅದರಲ್ಲೂ ಬೆಸ್ಟ್ ಫ್ರೆಂಡ್ ಇರ್ತಾರೆ. ಕೆಲವೊಂದು ಸಾರಿ ನಾವು ತುಂಬ ಮೋಸ ಹೋಗ್ತೀವಿ. ಅದರಲ್ಲೂ ಸ್ಟೂಡೆಂಟ್ಸ್, ಯವನಸ್ಥರು ಹೆಚ್ಚಾಗಿ ಯವನ ಪ್ರಾಯದಲ್ಲಿ ಅವರ ಕೆಲವೊಂದು ಫೀಲಿಂಗ್ಸನ್ನಾಗಲಿ, ಎಮೋಷ್ನಲ್ಸ್ ಆಗಲಿ, ಅವರ ಪರ್ಸ್ನಲ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಬೆಸ್ಟ್ ಫ್ರೆಂಡ್ ಅಂತ. ಆದರೆ ಆ ಬೆಸ್ಟ್ ಫ್ರೆಂಡೇ ಇವ್ರ ಜೀವನದಲ್ಲಿ ವರ್ಸ್ಟ್ ಫ್ರೆಂಡ್ ಆಗಿಬಿಡ್ತಾರೆ. ಯಾಕಂದರೆ ನಂಬಿ ಕೆಲವೊಂದು ಪರ್ಸನಲ್ ವಿಷಯಗಳನ್ನು ಶೇರ್ ಮಾಡ್ತಾರೆ, ಆದರೆ ಇವರು ಆ ನಂಬಿಕೆಯನ್ನು ಉಳಿಸ್ಕೊಳ್ದಂಗೆ ಅವರ ಪರ್ಸ್ನಲ್ ಎಲ್ಲ ಲೀಕ್ ಮಾಡಿಬಿಟ್ಟು ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಇವ್ರಿಗೆ ತುಂಬ ಶೇಮ್ ಮಾಡ್ತಾರೆ. ಅದಕ್ಕೆ ಈ ಲೋಕದಲ್ಲಿ ನಂಬಿಗಸ್ತರಾದ ಸ್ನೇಹಿತರು ಸಿಗುವುದು ತುಂಬ ಕಷ್ಟ. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಕಷ್ಟ. ಸ್ನೇಹಿತರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಮಗೆ ಜ್ಞಾನ ಇರಬೇಕು. ಅದಕ್ಕೆ ಈ ಚಿಟ್ಟೆ ಯಾವ ರೀತಿಯಲ್ಲಿ ಜೇನುನೊಣನ ಅಬ್ಸರ್ವ್ ಮಾಡಿ ಒಳ್ಳೆಯ ಸ್ನೇಹಿತನನ್ನು ಸೆಲೆಕ್ಟ್ ಮಾಡ್ಕೊತೋ, ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಸ್ನೇಹಿತರು ಇರಲೇಬೇಕು. ನಮ್ಮ ಕಷ್ಟ ಸುಖ ಸಂತೋಷ ಹಂಚ್ಕೊಳ್ಳಿಕ್ಕೆ ಒಬ್ಬ ಫ್ರೆಂಡ್ ಅನ್ನೋರು ನಮ್ಗೆ ಇರಲೇಬೇಕು. ಅದಕ್ಕೆ ಆ ಫ್ರೆಂಡನ್ನು ಯಾರನ್ನ ಬೇಕೋ ಅವ್ರನ್ನ ನಾವು ತೊಗೋಬಾರ್ದು. ಬೆಸ್ಟ್ ಫ್ರೆಂಡ್ ಹೋಗಿ ವರ್ಸ್ಟ್ ಫ್ರೆಂಡ್ ಆಗಬಾರ್ದಲ್ವ. ಅದಕ್ಕೆ ನಾವು ಫ್ರೆಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಬ್ಸರ್ವ್ ಮಾಡಿ ಅವರನ್ನು, ಆಮೇಲೆ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರನ್ನು